ನಯನಾರವಿಂದಂ. ದೀಪ್ತ ಅಂದ್ರೆ ದೀಪ. ಓಕೆ, ದೀಪ್ತ ನಯನಾರವಿಂದಂ. ವೆರಿ ಗುಡ್. ನಯನ ಅಂದ್ರೆ ಕಣ್ಣು, ಅರವಿಂದ ಅಂದ್ರೆ ಕಮಲ. ಅರವಿಂದ ಅಂದ್ರೆ ಕಮಲ. ದೀಪ್ತ ನಯನಾರವಿಂದಂ. ನಯನಾರವಿಂದಂ. ಓಕೆ, ದೀಪ ಅಂದಾಗ ನೆನಪಿಟ್ಕೊಳ್ಳಿ, ದೀಪ್ತ ನಯನಾರವಿಂದಂ ಬರುತ್ತೆ. ಓಕೆ, ಶ್ರೀ ಸ್ವಾಮಿ ವಿವೇಕಾನಂದಂ. ಸ್ವಾಮಿ ವಿವೇಕಾನಂದ ಹೆಂಗಿರ್ತಾರೆ, ಹೀಗಿರ್ತಾರಲ್ವ. ಓಕೆ, ಶ್ರೀ ಯಾರಿಗೆ ಆಗಲಿ ನಾವು ಪುರುಷರಿಗೆ ಶ್ರೀ ಹಚ್ಚೇನೆ ಹೇಳೋದು. ಓಕೆನಾ, ಹೆಂಗಸರಿಗೆ ಮದುವೆ ಆಗಿರೋರಿಗೆ ಶ್ರೀಮತಿ. ವೆರಿ ಗುಡ್. ಗಂಡಸರಿಗೆ ಶ್ರೀ. ಶ್ರೀ ಸ್ವಾಮಿ ವಿವೇಕಾನಂದಂ ನೆನ್ಪಿಟ್ಕೊಳ್ಳಿ. ದೀಪ್ತ ನಯನಾರವಿಂದಂ ಶ್ರೀ ಸ್ವಾಮಿ ವಿವೇಕಾನಂದಂ. ಓಕೆ, ಭಾರತ ನಮ್ಮದು ಇಡೀ ದೇಶ ತೋರಿಸ್ತಾ ಇದೀವಿ. ಭಾರತ, ಇಡೀ ಭಾರತ ಓಡಾಡ್ತಾರೆ ಭಾರತ ವೀರ ನರೇಂದ್ರಂ. ಅವರು ಬರೀ ಸನ್ಯಾಸಿ ಅಲ್ಲ, ವೀರ ಸನ್ಯಾಸಿ ಅವರು. ಕರೆಕ್ಟ್, ವೀರ ಸನ್ಯಾಸಿ. ಭಾರತ ವೀರ ನರೇಂದ್ರ ತ್ವಂ ವಂದೇ. ವಂದೇ ಅಂದ್ರೆ ವಂದಿಸ್ತೀನಿ, ನಿಮಗೆ ನಮಸ್ಕರಿಸ್ತೀನಿ ಅಂತ. ತ್ವಂ ವಂದೇ ಸಿಂಹ ನಿನಾದಂ. ಸಿಂಹ ಅಂದ್ರೆ ಲಯನ್ ಅಲ್ವಾ, ನಿನಾದ ಅಂದ್ರೆ ಧ್ವನಿ. ಧ್ವನಿ ಹೆಂಗಿತ್ತು, ಸಿಂಹ. ಸಿಂಹ ಹೆಂಗೆ ಗರ್ಜಿಸತ್ತೆ, ಒಂದ್ಸಲಿ ಗರ್ಜಿಸಿ. ಯಾರು ಮಾಡಿದ್ರು, ಯಾರು ಎದ್ದು ನಿಂತ್ಕೊ, ಯಾರು ಮಾಡಿದ್ರು, ಎದ್ದು ನಿಂತ್ಕೊಳ್ಳಿ ಪ್ಲೀಸ್ ಪ್ಲೀಸ್. ಇನ್ನೊಂದ್ಸಲಿ ಜೋರಾಗಿ ಜೋರಾಗಿ. ವೆರಿ ಗುಡ್. ಸಂಕೋಚ ಮಾಡ್ಕೊತೀವಿ. ಸಿಂಹ ನಿನಾದ, ಸಿಂಹದ ತರ ಧ್ವನಿ ಇತ್ತು ಅವ್ರದ್ದು. ಓಕೆ, ಇವಾಗ ಹೇಳುವ, ಈಗ ಗೊತ್ತಾಯ್ತಲ್ವಾ ಲಿರಿಕ್ಸ್, ಅರ್ಥ ಗೊತ್ತಾಯ್ತಲ್ವಾ. ದೀಪ್ತ